ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಯೆಶಾಯನ ಗ್ರಂಥ ದ ಬುಕ್ ಆಫ್ ಐಸಾಯ ಚಾಪ್ಟರ್ 47 47ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಯೆಶಾಯನ ಗ್ರಂಥ 47ನೇ ಅಧ್ಯಾಯದಲ್ಲಿ ಇರುವಂಥ 15 ವಚನಗಳಲ್ಲಿ ಬಾಬೆಲಿನ ಬಗ್ಗೆ ಇರುವಂಥ ಪ್ರವಾದನೆಯನ್ನು ನಾವು ನೋಡ್ತೇವೆ ರೀ. ಈ 15 ವಚನಗಳಿರುವಂಥ ಈ 47ನೇ ಅಧ್ಯಾಯದಲ್ಲಿ ಬಾಬೆಲಿನ 31 ಗುರುತುಗಳನ್ನು ನಾವು ನೋಡಿಕೊಳ್ಬೋದು. 31 ಮಾರ್ಕ್ಸ್ ಆಫ್ ಬ್ಯಾಬಿಲೋನ್. 31 ಬಾಬೆಲಿನ ಗುರುತುಗಳಂತ ಹೇಳ್ಬೋದು, ಮಾರ್ಕ್ಸ್, ಅಥವಾ ಬಾಬೆಲಿನ 31 ಆತ್ಮಗಳು ಅಂತ ಕೂಡ ಹೇಳ್ಬೋದು. 31 ಸ್ಪಿರಿಟ್ಸ್ ಆಫ್ ಬ್ಯಾಬಿಲೋನ್. ಆದಿಕಾಂಡ 11, ದಾನಿಯೇಲ್ 4, ಪ್ರಕಟಣೆ 17, ಪ್ರಕಟಣೆ 18ನೇ ಅಧ್ಯಾಯ, 17ನೇ ಅಧ್ಯಾಯ, 18ನೇ ಅಧ್ಯಾಯ, ಇವೆಲ್ಲವುಗಳಲ್ಲಿ ನಾವು ನೋಡುವಾಗ ಬಾಬೆಲಿನ ಬಗ್ಗೆ ನಾವು ನೋಡ್ತೇವೆ. ಬಾಬೆಲಿನ ಪ್ರಾರಂಭ, ಬಾಬೆಲಿನ ಜನನ ಆದಿಕಾಂಡ 11, ಬಾಬೆಲಿನ ನಡೆಸುವಿಕೆ ಅಥವಾ ಸ್ಥಾಪನ ಅದು ಆದಿಕಾಂಡದಿಂದ ಪ್ರಾರಂಭವಾಗಿ ದಾನಿಯೇಲ್ 4ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಮತ್ತು ಬಾಬೆಲಿನ ಮುಕ್ತಾಯದ ಬಗ್ಗೆ ನಾವು ಪ್ರಕಟಣೆ 17, 18 ಈ 2 ಅಧ್ಯಾಯಗಳಲ್ಲಿ ನೋಡ್ಬೋದು. ಈ ಬಾಬೆಲು ಏನಾಗಿದೆ? ಹೌದು, ಅದು ಒಂದು ಗೋಪುರವಾಗಿತ್ತು. ಹೌದು, ಬಾಬೆಲ್ ಒಂದು ಸಾಮ್ರಾಜ್ಯವಾಗಿತ್ತು ದಾನಿಯೇಲ್ ಕಾಲದಲ್ಲಿ. ಬಾಬೆಲ್ ಒಂದು ಮಹಾನಗರಿ ಆಗಿದೆ. ಬಾಬೆಲ್ ಒಂದು ಕ್ರಮ ಕೂಡ ಆಗಿದೆ. ಬ್ಯಾಬಿಲೋನ್ ಇಸ್ ಎ ಸಿಸ್ಟಮ್. ಮತ್ತು ಇದನ್ನೆಲ್ಲ ನಾವು ಯೋಚನೆ ಮಾಡೋಕ್ಕಿಂತಲೂ ಅದು ಒಂದು ದೇಶ ಅನ್ನೋದ್ರ ಬಗ್ಗೆ, ಅಥವಾ ಸಾಮ್ರಾಜ್ಯದ ಬಗ್ಗೆ, ಅಥವಾ ಒಂದು ನಗರದ ಬಗ್ಗೆ, ಅಥವಾ ಕ್ರಮದ ಬಗ್ಗೆ, ಅಥವಾ ಧಾರ್ಮಿಕ ಕ್ರಮ, ಅದು ರಾಜಕೀಯ ಕ್ರಮ, ಇವೆಲ್ಲ ಕೂಡ ನಿಜ. ಆದರೆ ನಾನು ಬಾಬೆಲಿನ ಆತ್ಮದ ಬಗ್ಗೆ ನೋಡಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾವು ಬಾಬೆಲ್ ಅಂತ ದೂರ ತೋರಿಸಿ ನಮ್ಮ ಒಳಗಿರುವಂಥ ಬಾಬೆಲ್ನ ನಾವು ಮರೆತು ಬಿಡೋಕ್ಕೆ ಚಾನ್ಸಸ್ ಇದೆ. ಬಾಬೆಲ್ ಅಂದರೆ ಸರಳವಾಗಿ ಹೇಳಬೇಕು, ಏನು? ಗಲಿಬಿಲಿ. ಆದರೆ ಬಾಬೆಲಿನ ಇನ್ನೊಂದು ಅರ್ಥ ಕೂಡ ನಾವು ಮರಿಬಾರ್ದು. ಯಾಕಂತ ಹೇಳಿದರೆ ಅನೇಕ ಸಾರಿ ನಾನೇ ಮರ್ತಿದ್ದೇನೆ, ಆದರೆ ನೆನಪು ಮಾಡಿಕೊಳ್ಳೋಣ. ಬಾಬೆಲ್ ಅಂದರೆ 11ನೇ ಅಧ್ಯಾಯ ಆದಿಕಾಂಡ, ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 11 ವರ್ಸ್ 9, 11:9 ಆ ಪಟ್ಟಣಕ್ಕೆ ಬಾಬೆಲ್ ಎಂದು ಹೆಸರಾಯಿತು. ಮತ್ತು ಮಾರ್ಜಿನ್ನಲ್ಲಿ, ಅಂಚಿನಲ್ಲಿ ಕೊಡಲ್ಪಟ್ಟಿದೆ, ತಾರುಮಾರು ಎಂಬ ಅರ್ಥ ಇದ್ದಂತೆ ಎಂಬುದಾಗಿ. 262 ಸಾರಿ ಈ ಬಾಬೆಲ್ ಎಂಬ ಪದ ಬೈಬಲ್ನಲ್ಲಿ ಬರ್ತದೆ. ಆದರೆ ಆ ಪದದ ಮತ್ತೊಂದು ಅರ್ಥ ಕೂಡ ನಾವು ತಿಳ್ಕೊಳ್ಬೇಕು. ಅದೇನೆಂದರೆ, ಬಾಬೆಲ್ ಅಂತ ಹೇಳುವಾಗ, ಏಲ್ ಅಂತ ಹೇಳುವಾಗ ದೇವರು. ಇನ್ನೊಂದು ಅರ್ಥ ಹಾಗಾದರೆ ದೇವರ ಕಡೆಗೆ ಹೆಬ್ಬಾಗಲು, ಗೇಟ್ವೇ ಟು ಗಾಡ್. ಅಂದರೆ ಮಾನವ ಪ್ರಯತ್ನ ದೇವರ ಕಡೆಗೆ ಮಾಡುವಂಥದ್ದೇ ಬಾಬೆಲ್. ಅಂದರೆ ಪ್ರಯತ್ನ ಮಾಡಬಾರ್ದಂತಲ್ಲ, ಆದರೆ ಮಾನವ ಶಕ್ತಿಯಿಂದ
ಮಾನವ ಮಹಿಮೆಗಾಗಿ ಅಥವಾ ಮಾನವ ಹೆಸರಿಗಾಗಿ, ಮಾನವರಿಗಾಗಿ, ತನಗೋಸ್ಕರವಾಗಿ, ತನ್ನ ಸ್ವಾರ್ಥಕ್ಕಾಗಿ ದೇವರನ್ನು ಹುಡುಕುವಂಥದ್ದೇ ಬಾಬೆಲ್. ದೇವರನ್ನ ನಾನು ನನಗೋಸ್ಕರವಾಗಿ ಉಪಯೋಗ ಮಾಡಿಕೊಳ್ಬೇಕು, ಬಾಬೆಲ್. ಬಾಬೆಲಿನ ಆತ್ಮ ನನ್ನಲ್ಲಿದೆ. ಇನ್ನು ಅದನ್ನು ಸ್ವಲ್ಪ ಒಂದಿಷ್ಟು ವಿವರಿಸಬೇಕಾದ್ರೆ, ನನ್ನ ಪ್ರಸಂಗದಲ್ಲಿ ದೇವರನ್ನು ಉಪಯೋಗ ಮಾಡ್ಕೋಬೇಕು, ನನ್ನ ಪ್ರಾರ್ಥನೆಯಲ್ಲಿ ದೇವರನ್ನು ಉಪಯೋಗ ಮಾಡ್ಕೋಬೇಕು, ನನ್ನ ಸೇವೆಯಲ್ಲಿ ದೇವರನ್ನು ಉಪಯೋಗ ಮಾಡ್ಕೋಬೇಕು. ಹಾಗಾದರೆ ಅದು ಬಾಬೆಲ್. ಈ ಕಾರಣದಿಂದಲೇ ಮತ್ತಾಯ 7:22 ಸ್ವಾಮಿ ನಿನ್ನ ಹೆಸರಿನಲ್ಲಿ ನಾವು ಬೋಧನೆ ಹೇಳಲಿಲ್ಲವೇ? ಬೋಧನೆ ಮಾಡಿರೋರು ದೇವ್ರನ್ನ ಉಪಯೋಗ ಮಾಡ್ಕೊಂಡು ಮಾಡಿದರು, ದೇವರು ಇವ್ರನ್ನ ಉಪಯೋಗ ಮಾಡಲಿಲ್ಲ. ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ವೇ? ದೆವ್ವಗಳನ್ನು ಬಿಡಿಸೋದು ಒಳ್ಳೆಯದು, ದೇವರು ಇವ್ರನ್ನ ಉಪಯೋಗ ಮಾಡಿಕೊಂಡು ದೆವ್ವ ಬಿಡಿಸಲಿಲ್ಲ, ಇವರು ದೇವರನ್ನು ಉಪಯೋಗ ಮಾಡಿಕೊಂಡು ದೆವ್ವ ಬಿಡಿಸಿದರು. ನಿನ್ನ ಹೆಸರಿನಲ್ಲಿ ನಾವು ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ? ಮಹತ್ಕಾರ್ಯ ಒಳ್ಳೆಯದು, ಯೇಸು ಕರ್ತನು ಕೂಡ ಮಾಡಿದರು, ಆತನ ಹೆಸರೇ ಅದ್ಭುತ ಸ್ವರೂಪ. ಆದರೆ ದೇವರು ಇವರ ಮೂಲಕವಾಗಿ ಅದ್ಭುತ ಮಾಡಿಲ್ಲ. ಇವರು ದೇವರ ಹೆಸರನ್ನು ಪಾಸ್ವರ್ಡ್ ಥರ ಉಪಯೋಗ ಮಾಡಿಕೊಂಡು ತನ್ನ ಸ್ವಾರ್ಥಕ್ಕಾಗಿ ಅದ್ಭುತ ಮಾಡಿದರು. ಬಾಬೆಲ್. ಸರಿ, ಬಾಬೆಲಿನ 31 ಈ ವಿಷಯ ಹೇಳಿದಾಗ ನನಗೆ ಸ್ವಲ್ಪ ಎಕ್ಸೈಟೆಡ್ ಆಗಿಬಿಡ್ತೀನಿ ನಾನು. ಯಾಕಂತ ಹೇಳಿದರೆ ಇದು ಭಾಳ ಪ್ರಾಮುಖ್ಯವಾದಂಥ ಒಂದು ವಿಷಯ. ಯಾಕೆ ನಾನು ಕುತೂಹಲ ಆಗ್ತೇನೆ ಅಂತ ಹೇಳಿದರೆ, ಇದು ಬೇರೆಯವ್ರಿಗೆ ಸಾರಲಿಕ್ಕಲ್ಲ, ಹೌದು ಅದು ಒಂದು ಭಾಗ, ಆದರೆ ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಳ್ಳಲಿಕ್ಕೆ. 1 ಕೊರಿಂಥ 11:31 ನಮ್ಮನ್ನು ನಾವು ನ್ಯಾಯ ತೀರ್ಪು ಮಾಡಿಕೊಂಡ್ರೆ ಆ ತೀರ್ಪಿಗೆ ನಾವು ಗುರಿಯಾಗೋದಿಲ್ಲ. ಸರಿ, ಬಾಬೆಲಿನ 31 ಗುರುತುಗಳು ಅಥವಾ ಬಾಬೆಲಿನ 31 ಆತ್ಮಗಳು ಒಂದೊಂದಾಗಿ ನಾವು ಬೇಗವಾಗಿ ನೋಡಬೇಕಾಗ್ತದೆ. ಮೊದಲನೇದು 2ನೇ ವಚನ ಕೊನೆಯ ಭಾಗ, ಬೆತ್ತಲೆ ಅಂತ ಹೇಳುವಾಗ, ಹೌದು, ಒಂದು ರೀತಿಯಿಂದ ಅದು ದೈಹಿಕವಾದಂಥ ಬೆತ್ತಲೆತನವನ್ನು ಸೂಚಿಸ್ತದೆ. ಆದರೆ ಹೆಚ್ಚಾಗಿ ಪ್ರಕಟಣೆಯ ಗ್ರಂಥದಲ್ಲಿ ನಾನು ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತದೆ, ನೋಡೋಣ ಏನಿದೆ ವಾಕ್ಯ ಅಂಥೇಳಿಬಿಟ್ಟು. ಪ್ರಕಟಣೆ 16:15 ರೆವಲೇಷನ್ 16:15 ಈಗ ಕಳ್ಳನು ಬರುವಂತೆ ಬರುತ್ತೇನೆ, ತಾನು ನಿರ್ವಾಣನಾಗಿ ಅಥವಾ ಬೆತ್ತಲೆಯಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದೆನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು. ಹೌದು, ದೇವರು ಅಂಥ ನಿರ್ವಾಣದವರಿಗೂ ಒಂದು ಸಂದೇಶವನ್ನು ಕೊಡುವಾತನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. 2ನೇ ಬಾಬೆಲಿನ ಆತ್ಮ ಅಥವಾ ಗುರುತು ಏನಂದರೆ 3ನೇ ವಚನದಲ್ಲಿ ನಾಚಿಕೆ, ಶೇಮ್. ಒಂದು ವಾಕ್ಯ ನೆನಪಿಗೆ ಬರ್ತಿದೆ, ಆದರೆ ನೋಡೋದು ಬೇಡ. 1ನೇ ಯೋಹಾನ 2ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ಭಾಳ ಜನರು ನಾಚಿಕೆ ಆಗ್ಬಿಡ್ತಾರೆ, ಬಾಬೆಲಿನ ಆತ್ಮ ನಿಮಿತ್ತ. 47ನೇ ಅಧ್ಯಾಯ ಯೆಶಾಯನ ಗ್ರಂಥ 3ನೇ ವಚನದಲ್ಲಿ 3ನೇ ಬಾಬೆಲಿನ ಆತ್ಮ ಅದೇನೆಂದರೆ ಕರುಣಿಸದೆ. ಕರುಣೆ ಇಲ್ಲ ಬಾಬೆಲಿನ ಹತ್ರ, ಗಲಿಬಿಲಿದೆ, ಕರುಣೆ ಇಲ್ಲ. ಕರುಣೆಯ ಆತ್ಮ ಕ್ರಿಸ್ತನ ಆತ್ಮ, ಕರುಣೆ ಇಲ್ಲದ ಆತ್ಮ ಕ್ರಿಸ್ತ ವಿರೋಧಿ ಆತ್ಮ, ಆಂಟಿಕ್ರೈಸ್ಟ್, ಬಾಬೆಲಿನ ಆತ್ಮ. ಮತ್ತು 4ನೇದಾಗಿ ನೋಡುವಾಗ
ಬಾಬೇಲಿನ ಇನ್ನೊಂದು ಆತ್ಮ ಮುಯಿ ತೀರಿಸುವ ಆತ್ಮ, ದ ಸ್ಪಿರಿಟ್ ಆಫ್ ವೆಂಜನ್ಸ್, ರಿವೆಂಜ್. ಅದರ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಹೌದು. ಐದನೇದಾಗಿ ಬಾಬೇಲಿನ ಇನ್ನೊಂದು ಆತ್ಮ ಅಥವಾ ಗುರುತು ಏನಂತ ಹೇಳಿದರೆ ಕತ್ತಲೆ, ಡಾರ್ಕ್ನೆಸ್. ಯೋಹಾನ 3:16 ಅಧ್ಯಾಯ ನಮಗೆ ಗೊತ್ತು. 17-18 ವಚನಗಳಲ್ಲಿ ನೋಡುವಾಗ ಕತ್ತಲೆಯಲ್ಲಿ ನಾವು ನಡಿಬಾರದೆಂಬುದು ದೇವರ ಚಿತ್ತ. ಮೊದಲನೇ ಯೋಹಾನ 1ನೇ ಅಧ್ಯಾಯದಲ್ಲಿ ಕೂಡ ಮಾತಿದೆ. 6ನೇ ವಚನದಲ್ಲಿ, ಯೆಶಾಯ 47:6ನೇ ವಚನದಲ್ಲಿ 6ನೇ ಅಂಶ ಇದೆ. ಅದೇನಂತ ಹೇಳಿದರೆ ಕೈವಶ, ಗ್ರಿಪ್, ಕಂಟ್ರೋಲ್ ಇಸ್ ದ ಸ್ಪಿರಿಟ್ ಆಫ್ ಬ್ಯಾಬಿಲೋನ್. ನಿಯಂತ್ರಣ, ಕೈವಶ. ಅದೇ 6ನೇ ವಚನದಲ್ಲಿ 2ನೇ ಭಾಗ ಹೊಲೆ, ಡಿಫೈಲ್ಮೆಂಟ್ ಇಸ್ ದ ಸ್ಪಿರಿಟ್ ಆಫ್ ಬ್ಯಾಬಿಲೋನ್. ಮತ್ತು ಅದೇ 6ನೇ ವಚನದ ಇನ್ನು ಕೊನೆ ಭಾಗದಲ್ಲಿ ನಾವು ನೋಡುವಾಗ ಬಹುಭಾರ, ವೇಟ್. ಬಾಬೇಲಿನ ಆತ್ಮ ಬಹುಭಾರದ ಆತ್ಮ. ದ ಸ್ಪಿರಿಟ್ ಆಫ್ ಬ್ಯಾಬಿಲೋನ್ ಇಸ್ ಸ್ಪಿರಿಟ್ ಆಫ್ ಮಚ್ ವೇಟ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯ 11:29 ಹೇಳಿದ ಮಾತನ್ನು ನೆನಪು ಮಾಡಿಕೊಳ್ಳ, ನನ್ನ ನೊಗವು ಹಗುರವಾದದ್ದು. ಬಹುಭಾರ ಇರೋಲ್ಲ, ವಿಶ್ರಾಂತಿ ಸಿಗ್ತದೆ. ದೀನತ್ವದಿಂದ ಅದನ್ನು ತೆಗೆದುಕೊಳ್ಬೇಕು. ಮತ್ತು ನೊಗ, ಅದನ್ನು ಕೂಡ ನಾವು ನೋಡ್ತೇವೆ. ಆದರೆ ಇಲ್ಲಿ ಬೇರೆ ನೊಗ, ಕ್ರಿಸ್ತನ ನೊಗ ಅಲ್ಲ, ಬಾಬೇಲಿನ ನೊಗ. ಅದು ಡೂಪ್ಲಿಕೇಟ್, ಭಾರ. 9ನೇ ಬಾಬೇಲಿನ ಆತ್ಮ. 10ನೇ ಆತ್ಮ, ಬಾಬೇಲಿನ ಆತ್ಮ ಏನಂದರೆ ಹೊರಿಸೋದು, ಹೊರೆ. ಬಹುಭಾರ, ನೊಗ, ಹೊರೆ. ಬಹುಭಾರದ ಆತ್ಮ, ನೊಗದ ಆತ್ಮ, ಹೊರಿಸುವ ಆತ್ಮ. ಹೊರಿಸಿರುವಂಥ ಒಂದು ಆತ್ಮ 10ನೇ ಆತ್ಮ. 11ನೇ ಆತ್ಮ 7ನೇ ವಚನದಲ್ಲಿದೆ. ಅದೇನೆಂದರೆ ಹಿಂಸೆಗಳು, ಹಿಂಸೆ. ಬಾಬೇಲಿನ ಆತ್ಮ ಹಿಂಸೆಗಳ ಆತ್ಮ. ದಿ ಸ್ಪಿರಿಟ್ ಆಫ್ ಬ್ಯಾಬಿಲೋನ್ ಇಸ್ ದ ಸ್ಪಿರಿಟ್ ಆಫ್ ಪರ್ಸಿಕ್ಯೂಷನ್, ದಬ್ಬಾಳಿಕೆ. ಹೌದು, ಆಪರೇಷನ್. 8ನೇ ವಚನದ 2ನೇ ಭಾಗದಲ್ಲಿ ಬಾಬೇಲಿನ ಮತ್ತೊಂದು ಆತ್ಮ ನಾವು ನೋಡ್ಬೋದು. ಅದೇನೆಂದರೆ ಭೋಗ, ಪ್ಲೆಷರ್. ಭೋಗಾಸಕ್ತಳಾಗಿದ್ದಾಳೆ ಅಂತ ಹೇಳ್ಬಿಟ್ಟು ನೋಡುವಾಗ ಬಾಬೇಲಿನ ಆತ್ಮ ಭೋಗದ ಆತ್ಮ. ಅದು ಸ್ವಾರ್ಥದ ಆತ್ಮ. ಎಚ್ಚರಿಕೆ ವಹಿಸಬೇಕು. 13ನೇದಾಗಿ ಬಾಬೇಲಿನ ಮತ್ತೊಂದು ಆತ್ಮ ನಾವು ನೋಡ್ಕೊಳ್ತಿದ್ದೇವೆ. ಯೆಶಾಯ 47 ಮತ್ತು 9ನೇ ವಚನದ 2ನೇ ಭಾಗದಲ್ಲಿ ಮಾಟ, ಬಹುಮಾಟ. ಎಷ್ಟು ಮಾಟ, ಅದನ್ನು ವಿವರಿಸಬೇಕಾಗಿಲ್ಲ. 14ನೇದಾಗಿ ಮಂತ್ರತಂತ್ರ. ಅದು ಕೂಡ ಬಹಳ ಇರ್ತದೆ, ಮಂತ್ರತಂತ್ರ. ಬಾಬೇಲಿನ ಆತ್ಮ ಅದು. 10ನೇ ವಚನದಲ್ಲಿ ಬಾಬೇಲಿನ 15ನೇ ಆತ್ಮ ನೋಡಿಕೊಳ್ಬೋದು. ಅದೇನೆಂದರೆ ಕೇಡು. ಕೇಡುಗೆ ಭಯಪಡದೇ ಇರುವಂಥ, ಅಂದರೆ ಕೇಡನ್ನು ಉಂಟು ಮಾಡುವ ಆತ್ಮ, ಹಾನಿ. 10ನೇ ವಚನದಲ್ಲಿ ಬಾಬೇಲಿನ 16ನೇ ಇನ್ನೊಂದು ಗುರುತನ್ನು ಅಥವಾ ಆತ್ಮವನ್ನು ನೋಡಿಕೊಳ್ಬೋದು. ಅದೇನಂತ ಹೇಳಿದರೆ ಯಾರೂ ನೋಡರು. ಅಂದರೆ ಬಾಬೇಲಿನ ಆತ್ಮ ಹೇಗೆ ವರ್ಕ್ ಆಗ್ತದೆ ಅಂದರೆ ಯಾರೂ ನೋಡ್ತಾ ಇಲ್ಲ. ಹಾಗಾದರೆ ನನ್ನ ಇಷ್ಟ ಪ್ರಕಾರ ನಾನು ಬಾಳ್ತೇನೆ. ಎಚ್ಚರಿಕೆ. 10ನೇ ವಚನದ ಕೊನೆ ಭಾಗದಲ್ಲಿ ಬಾಬೇಲಿನ ಮತ್ತೊಂದು ಆತ್ಮ ಏನಂದರೆ ಯೋಚನೆ.
ಎಂಥ ಯೋಚನೆ ಅಂದರೆ ನನ್ನ ಬಿಟ್ಟು ಯಾರೂ ಇಲ್ಲ ಎಂಬ ಯೋಚನೆ ಅಲ್ಲೇ ಇದೆ. ನಾನೇ ಸಮಸ್ತ ಅನ್ನುವಂಥ ಯೋಚನೆ ಬಾಬೆಲಿನ ಒಂದು ಆತ್ಮವಾಗಿದೆ. 11ನೇ ವಚನ ಯೆಶಾಯನ ಗ್ರಂಥದಲ್ಲಿ ಮಂತ್ರಿಸುವುದು. 18ನೇ ಒಂದು ಬಾಬೆಲಿನ ಆತ್ಮ ಮಂತ್ರಿಸುವುದು. ಹೌದು, ಈಗಾಗಲೇ ನೋಡಿದ್ದೀವಿ, ಮಾಟ ನೋಡಿದ್ದೀವಿ, ಮಂತ್ರತಂತ್ರ ನೋಡಿದ್ದೀವಿ. ಈಗ ಮಂತ್ರಿಸುವಂಥದ್ದು ಕೂಡ ಬಾಬೆಲಿನ ಒಂದಕ್ಕೊಂದು ಸಂಬಂಧನೇ, ಆದರೂ ಕೂಡ ಮಂತ್ರಿಸುವುದು ಬಾಬೆಲಿನ ಆತ್ಮ. 19ನೇ ಒಂದು ಬಾಬೆಲಿನ ಆತ್ಮ 11ನೇ ವಚನದಲ್ಲಿ ನೋಡ್ಕೊಳ್ತೇವೆ. ಪರಿಹರಿಸಲಾಗದ, ಪರಿಹಾರನೇ ಇಲ್ಲ ಅಂಥ ಒಂದು ಆತ್ಮ. ಕ್ರಿಸ್ತನಲ್ಲಿ ಪರಿಹಾರ ಉಂಟು, ಬಾಬೆಲ್ ಆತ್ಮದಲ್ಲಿ ಪರಿಹಾರನೇ ಇಲ್ಲ. ಇದ್ರೂ ತಾತ್ಕಾಲಿಕವಾದದ್ದು. ಮತ್ತು 20ನೇ ಬಾಬೆಲಿನ ಆತ್ಮ ವಿಪತ್ತು. ಈಗಾಗಲೇ ಕೇಡಂತ ಬಂತು, ಇಲ್ಲಿ ವಿಪತ್ತು ಇನ್ನಷ್ಟು ಹದಗೆಡುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ನಾಶನವು 21ನೇದು ನಾಶನವು, ಡಿಸ್ಟ್ರಕ್ಷನ್. ವಿಪತ್ತು ನಿನ್ನ ಮೇಲೆ ಬೀಳುವುದು, ನಾಶನವು ಥಟ್ಟನೆ ಬರುವಂಥದ್ದು ಈ ಬಾಬೆಲಿನ ಆತ್ಮ. 12ನೇ ವಚನದಲ್ಲಿ ಬಾಬೆಲಿನ 22ನೇ ಒಂದು ಆತ್ಮ ನೋಡ್ತೀವಿ, ಭಯ. ದೇವರು ನಮಗೆ ಭಯದ ಆತ್ಮ ಕೊಟ್ಟಿಲ್ಲ, ಬಾಬೆಲ್ ಕೊಡ್ತದೆ. 13ನೇ ವಚನದಲ್ಲಿ ಬಾಬೆಲಿನ 23ನೇ ಆತ್ಮ ಅಥವಾ ಆ ಗುರುತು ಏನಂತಿದ್ರೆ ಮಂತ್ರಾಲೋಚನೆ. ಅದು ಕೂಡ ಬಾಬೆಲಿನ ಆತ್ಮವಾಗಿರ್ತದೆ. 13ನೇ ವಚನದಲ್ಲಿ 2ನೇ ಭಾಗದಲ್ಲಿ ಬಾಬೆಲಿನ ಇನ್ನು 3 ಆತ್ಮಗಳನ್ನು ನಾವು ನೋಡ್ಬೋದು. ಖಗೋಲಾಜ್ಞರು, ಜೋಯಿಸರು, ಪಂಚಾಂಗದವರು. ಈ 3 ಕೂಡ ಬಾಬೆಲಿನ 3 ಪಟ್ಟಿನ ಒಂದು ಆತ್ಮ. 25, 26, 27ನೇ ಆತ್ಮಗಳು. 31 ಆತ್ಮಗಳಿದೆ ಬಾಬೆಲಿನ ಆತ್ಮಗಳು 47ನೇ ಅಧ್ಯಾಯದಲ್ಲಿ. 3 ಕೂಡ ಇಲ್ಲಿ ನಾವು ನೋಡ್ತೇವೆ. ಹಾಗೆ ಮುಂದೆ ನಾವು ನೋಡೋದಾದರೆ 15ನೇ ವಚನದಲ್ಲಿ ಯೆಶಾಯ 47:15ರಲ್ಲಿ ಬಾಬೆಲಿನ ಮತ್ತೊಂದು ಆತ್ಮ ಅಥವಾ ಗುರುತು ಅದೇನೆಂದರೆ ಪ್ರಯಾಸ. ಎಲ್ಲಿ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂತ ಹೇಳುವಾಗ, ಬಾಬೆಲಿನ ವಾಸಿಗಳೇ ನನ್ನ ಕಡೆಗೆ ಬನ್ನಿರಿ, ನಾನು ನಿಮ್ಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಪ್ರಯಾಸ. 15ನೇ ವಚನದ 2ನೇ ಭಾಗದಲ್ಲಿ ಬಾಬೆಲಿನ ಇನ್ನೊಂದು ಸ್ಪಷ್ಟಾತ್ಮ, ಸ್ಪಷ್ಟ ಗುರುತು ವ್ಯಾಪಾರದಲ್ಲಿ ತಪ್ಪೇನಿಲ್ಲ, ಆದರೆ ದೇವರ ಹೆಸರಿನಲ್ಲಿ ವ್ಯಾಪಾರ, ಅದು ಬಾಬೆಲಿನ ಆತ್ಮರೇ. ಭಾಳ ಡೇಂಜರ್, ಭಾಳ ಅಪಾಯಕಾರಿಯಾದಂಥ ಒಂದು. ನಾನು ಕೂಡ ಅದರ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಯಾಕಂದರೆ ನನ್ನ ಸೇವೆಯಿಂದ ನಾನು ವ್ಯಾಪಾರ ಮಾಡಬಾರ್ದು ಯಾವುದೇ ರೀತಿಯಲ್ಲಿ. ಸರಿ, 30ನೇದಾಗಿ ಬಾಬೆಲಿನ ಮತ್ತೊಂದು ಆತ್ಮ ಏನಂದರೆ ಚದರಿ ಹೋಗುವಿಕೆ, ಸ್ಕ್ಯಾಟರಿಂಗ್. ದೇವರು ಕೂಡಿಸ್ತಾನೆ, ಬಾಬೆಲ್ ಚದರಿಸ್ತದೆ. ಕೊನೆಯದಾಗಿ 15ನೇ ವಚನದ ಕೊನೆ ಭಾಗದಲ್ಲಿ ಒಬ್ಬನು ಇರನು, ಯಾರೂ ಹೆಲ್ಪ್ ಮಾಡಲಿಕ್ಕೆ ಇರೋದಿಲ್ಲ. ಬಾಬೆಲ್ನಲ್ಲಿ ಸಹಾಯ ಮಾಡಲಿಕ್ಕೂ ಇಷ್ಟಪಡಲ್ಲ, ಸಹಾಯ ಮಾಡಿಸ್ಕೊಳ್ಳಿಕ್ಕೂ ಇಷ್ಟಪಡಲ್ಲ. ಅಂಥ ಒಂದು ನಿರ್ಗತಿ ಬಾಬೆಲಿನ 31 ಆತ್ಮ. ಯೆಶಾಯನ ಗ್ರಂಥ 47ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.